ಅಂದ್ರೆ ಈ 3 ಜಿಲ್ಲೆಗಳಲ್ಲಿ ಇದು ಬಹಳ ವಿಶೇಷವಾಗಿ ಇರುವಂತದ್ದು. ಕೆಲವು ಸಂಘಟನೆಗಳಿದ್ದಾರೆ ಎರಡು ಕಡೆನೂ ಕೂಡ. ಅದು ನಾನು ಹಿಂದೂ ಮುಸ್ಲಿಂ ಅಂತ ಹೇಳೋದಿಲ್ಲ, ಎರಡು ಕಡೆನೂ ಕೂಡ ಇದ್ದಾರೆ. ಎರಡು ಕಡೆನೂ ಕೂಡ ಅದಕ್ಕೆ ಪ್ರಚೋದನೆ ಮಾಡ್ತಕ್ಕಂಥವ್ರು ಇದ್ದಾರೆ. ಆದ್ರಿಂದ ಅದನ್ನ ಅದಕ್ಕೆ ವಿಶೇಷವಾದಂಥ ಕ್ರಮಗಳಾಗಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕೇನೆ ಈ ಒಂದು ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನ, ವಿಶೇಷ ತಂಡವನ್ನು ನಾವು ರಚನೆ ಮಾಡಿದ್ದೀವಿ. ಅದು ಸದ್ಯದಲ್ಲೇ ಕಾರ್ಯೋನ್ಮುಖರಾಗ್ತಾರೆ. ಸರ್, ಎಲ್ಲಾ ಅವಧಿಯಲ್ಲೂ ಈ ಘಟನೆಗಳು ನಡೆದಿದೆ. ಅದರ ಪಕ್ಷ ಅಥವಾ ಶಾಸಕರು ಯಾರು, ಉಸ್ತುವಾರಿ ಯಾವುದು ಇಂಪಾರ್ಟೆಂಟ್ ಆಗಿರಲಿಲ್ಲ ಸರ್. ಆದ್ರೆ ತಮ್ಮ ಉಸ್ತುವಾರಿ ಸಮಯದಲ್ಲಿ ಇದಾಗ್ತಿರುವಾಗ ಸ್ಥಳೀಯವಾಗಿ ಏನಾದ್ರು ಲಾಬಿ ನಡೀತಾ ಇದೆ ಸರ್ ತಮ್ಮ ಉಸ್ತುವಾರಿ? ಇಲ್ಲ, ಅವೆಲ್ಲ ಏನಿಲ್ಲ. ಕೆಲವರು ನೋಡಿ, ಆ ಥರದ್ದು ಏನೂ ಇಲ್ಲ. ಯಾವುದೋ ಒಂದು ಕೆಲವರು ಒಬ್ಬರಿಬ್ಬರು ಹೇಳೋದಕ್ಕೋಸ್ಕರನೇ ಅದೇನು ಆಗೋದಿಲ್ಲ. ಈಗ ನಾನು ನಿನ್ನೆ ಮೊನ್ನೆ ಅಲ್ಲೇ ಇದ್ದೆ, ಎಲ್ಲರ ಜೊತೆನೂ ಮಾತನಾಡಿದೆ, ಅನೇಕ ಜನರನ್ನು ಭೇಟಿಯಾದೆ, ಮತ್ತು ಮೃತ ಆಗಿರ್ತಕ್ಕಂಥ ಕುಟುಂಬದ ಅವ್ರ ಮನೆಗೂ ಕೂಡ ಹೋಗಿದ್ದೆ, ಆ ಗ್ರಾಮಕ್ಕೂ ಕೂಡ. ಪಾಪ ಅವನು ಎಲ್ಲರ ಜೊತೆ ಚೆನ್ನಾಗೂ ಇದ್ದ, ಅವನು ಎಲ್ಲರ ಜೊತೆನೂ ಚೆನ್ನಾಗಿದ್ದ, ಅವನು ಹಿಂದೂಗಳ ಜೊತೆನೂ ಚೆನ್ನಾಗಿದ್ದ. ಆದರೂ ಕೂಡ ಅವನ್ನ ಸಾಯಿಸ್ಬಿಟ್ರು. ಅದರಿಂದ ಇದು ನಾವು ಆ ಥರ ಇಂಥ ಸಮಯದಲ್ಲಿ ಕೆಲವರು ಭಾವೋದ್ವೇಗಕ್ಕೆ ಒಳಗಾಗಿ ಏನೋ ಮಾತಾಡ್ಬೋದು. ಅದಕ್ಕೆ ನಾನು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಜವಾಬ್ದಾರಿ ಏನಿದೆ ಅದನ್ನ ಮಾಡ್ಕೊಂಡು ಹೋಗ್ತೀವಿ. ಉಸ್ತುವಾರಿ ಬದಲಾವಣೆ ಕೇಳಿದ್ರೆ? ಇಲ್ಲ, ಅವೆಲ್ಲ ಸುಮ್ಮನೆ, ಅವೆಲ್ಲ ಯಾವುದೂ ಇರಲಿಲ್ಲ. ಎಲ್ಲಿಂದ ಬಂದಂತೂ ಕೂಡ ನನಗೆ ಗೊತ್ತಿಲ್ಲ. ಸ್ವತಃ ಗೃಹ ಸಚಿವರು ಹೇಳಿದ್ರು ಸರ್, ದಿನೇಶ್ ಗುಂಡೂರಾವ್ ಅವರು ಉಸ್ತುವಾರಿ ಬದಲಾವಣೆಗೆ ಸಿಎಂ ಬಳಿ ಕೇಳಿದ್ದಾರೆ. ಯಾರು ಹೇಳಿದ್ರು? ಗೃಹ ಸಚಿವರು. ಇಲ್ಲ, ಆ ಥರ ಏನು. ಸ್ಥಳೀಯವಾಗಿ ಯಾಕಂತಂದ್ರೆ ಒಂದಷ್ಟು ನಿಮ್ಮದೇ ಪಕ್ಷದಲ್ಲಿರುವಂತರು ನಿಮ್ಮನ್ನ ಉಸ್ತುವಾರಿಯಿಂದ ಬದಲಾಯಿಸಬೇಕನ್ನೋ ನಿಟ್ಟಿನಲ್ಲಿ ಒಂದಷ್ಟು ನೋಡಿ, ಅವೆಲ್ಲ ಸುಮ್ಮನೆ, ಅವೆಲ್ಲ ನೋಡಿ ಯಾವ್ದಾದ್ರು ಸಣ್ಣ ಸಣ್ಣ ವಿಚಾರಗಳು ತಗೊಂಡು ದೊಡ್ಡದು ಮಾಡೋದು ಅವಶ್ಯಕತೆ ಇಲ್ಲ. ಆ ಥರ ಏನೂ ಇಲ್ಲ. ಎಲ್ಲರೂ ಕೂಡ ನಿನ್ನೆ ಮೊನ್ನೆ ಜೊತೆಲೇ ಇದ್ರು, ಎಲ್ಲ ಕಡೆ ಹೋಗಿ ಬಂದಿದ್ದೀವಿ, ಮತ್ತು ಎಲ್ಲರ ಜೊತೆನೂ ಕೂಡ ವಿಶ್ವಾಸದಿಂದ ಒಂದು ಹೆಜ್ಜೆ ಇಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ಯಾರೋ ಒಬ್ರಿಬ್ರು ಏನೋ ಹೇಳಿದ ತಕ್ಷಣ ಅದೇ ಏನು ದೊಡ್ಡ ವಿಷಯ ಏನಲ್ಲ. ಅದಕ್ಕೋಸ್ಕರ ಬಹುಶಃ ಅದಕ್ಕೆ ಚರ್ಚೆ ಮಾಡುವಂತ ಅವಶ್ಯಕತೆ ಕೂಡ ಇಲ್ಲ. ಸರ್, ಕಾಲಕ್ಕೆ ಅಲ್ಲಿ ಸಭೆಗಳನ್ನ ಮಾಡಿದ್ದೀರಾ, ಸೊ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ರು. ಆದ್ರೂ ಕೂಡ ಇಷ್ಟೆಲ್ಲ ಇಲ್ಲಿಂದ ಅಲ್ಲಿ ಓಡಾಟ ನಡೆಸಿದ್ರು ಕೂಡ ನಮ್ಗೆ ಒಂದ್ ರೀತಿಯಲ್ಲಿ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದೆ ಅಲ್ಲಿ ಈ ರೀತಿ. ನೋಡಿ, ನಮ್ಗೆ ಏನು ಬೇಸರ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಜವಾಬ್ದಾರಿ ಇದ್ದಾಗ ಒಂದೊಂದು ಸಂದರ್ಭದಲ್ಲಿ ಅದೆಲ್ಲ ನಾವು ಎದುರಿಸಬೇಕಾಗ್ತದೆ. ಅದಕ್ಕೋಸ್ಕರ ಬೇಸರ ಮಾಡ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ಮತ್ತು ಯಾವುದೇ ನನ್ನಲ್ಲಿ ಉತ್ಸಾಹ ಕೂಡ ಕಮ್ಮಿ ಆಗಿಲ್ಲ. ಅಷ್ಟೇ ಉತ್ಸಾಹ ಇದೆ, ಅಷ್ಟೇ ಇದರಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇನ್ನೂ ಹೆಚ್ಚಿನ ರೀತಿಯಾಗಿ ಪರಿಣಾಮಕಾರಿಯಾಗಿ ಮಾಡೋದಕ್ಕೆ ಇನ್ನೂ ಪ್ರಯತ್ನ ಮಾಡ್ತೀವಿ. ಸರ್, ಇಲ್ಲಿ ಒಂದ್ ಕಡೆ ಕೊರೋನಾ ಏನಿಲ್ಲ, ಏನು ಸಮಸ್ಯೆ ಇಲ್ಲ. ಎಲ್ಲವನ್ನೂ ಈಗ ನಾವು ಒಂದು ಜವಾಬ್ದಾರಿಲಿದ್ದಾಗ ಇದೆಲ್ಲ ಇದ್ದೇ ಇರ್ತದೆ. ಎಲ್ಲವನ್ನೂ ನಾವು ಎದುರಿಸಬೇಕಾಗ್ತದೆ, ಎಲ್ಲವನ್ನೂ ನೋಡ್ಬೇಕಾಗ್ತದೆ. ಅದಕ್ಕೋಸ್ಕರ ಮಾಡೋದಕ್ಕೆ ನಮ್ಗೇನು ಸಮಸ್ಯೆ ಏನಿಲ್ಲ. ಆಯ್ತಾ?